ಮಾತರಂ ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಅನಿರ್ವಿಣ್ಣಸ್ಥವಿಷ್ಟೋ ಭೂರ್ಧರ್ಮಯೂಪೋ ಮಹಾಮಖಃ ನಕ್ಷತ್ರ ನೇಮಿರ್ನಕ್ಷತ್ರೀ ಕ್ಷಮಃ ಕ್ಷಾಮಃ ಸಮೀಹನಃ. ಅನಿರ್ವಿಣ್ಣಃ ಯಾವತ್ತಿಗೂ ಬೇಸರಗೊಳ್ಳದವ ಅಂತ. ಬೇಸರ ಆಗೋದು ತಾಮಸ ಸ್ವಭಾವ. ತಮೋಗುಣದ ಇನ್ಫ್ಲೂಯೆನ್ಸ್ ಜಾಸ್ತಿ ಆದರೆ ಬೇಸರ ಆಗುತ್ತೆ. ಅಯ್ಯೋ ಏನು ಮಾಡಲಿಕ್ಕಿಲ್ಲ, ಬೋರ್ ಅಂತಾರಲ್ಲ, ಅದರಲ್ಲಿ ಎರಡು, ಕೆಲಸ ಮಾಡಲಿಕ್ಕೆ ಸಾಕಷ್ಟಿರುತ್ತೆ ಆದರೂ ಬೋರ್ ಆಗತ್ತೆ. ಅಯ್ಯೋ ಹೊತ್ತೇ ಹೋಗ್ತಾ ಇಲ್ಲ ಅಂತಾರೆ ಕೆಲವರು. ಅವ್ರು ನೋಡಿದ್ರೆ ಒಂದು ಕಾಲದಲ್ಲಿ ನನಗೆ ಅಡಿಯಿಂದ ಮುಡಿ ತನಕ ಉರಿದು ಬಿಡ್ತಾ ಇತ್ತು. ಇಷ್ಟೊಂದು ಕೆಲಸ ಮಾಡಲಿಕ್ಕಿದೆ, ಬೋರ್ ಅಂತಾರಲ್ಲ ಇವರು, ಸಮಯನೇ ಹೋಗ್ತಾ ಇಲ್ಲ ಅಂತ. ಆಯ್ತೆ, ಆ ಥರದವರು ಇರ್ತಾರೆ. ದೇವರಿಗೆ ಜಗತ್ತನ್ನು ಸೃಷ್ಟಿ ಮಾಡಿ 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 ಬೋರ್ ಆಗಿದೆಯಾ ಅಂದರೆ ಆಗಿಲ್ಲ. ನಿರ್ವಿಣ್ಣ. ನಿರ್ವಿಣ್ಣ ಅಂದರೆ ಬೋರ್ ಆಗೋದು. ದೇವರಿಗೆ ಬೋರ್ ಆಗೋದಿಲ್ಲ. ಯಾಕೆ ಅಂದರೆ ಅದು ತಮೋಗುಣದ ಪ್ರಭಾವ. ಡಿಪ್ರೆಸ್ ಆಗೋದಿಲ್ಲ ದೇವರು. ಅಯ್ಯೋ ಇದೇ ಮಾಡಬೇಕಾ ನಾನು ಅಂತ ಆನಂದದಿಂದ ಇರ್ತಾನೆ. ಅದರಿಂದಾಗಿ ದೇವರು ಅನಿರ್ವಿಣ್ಣ. ಇನ್ನು ಸ್ಥವಿಷ್ಠ, ಬಿಂಬರೂಪದಿಂದ ಎಲ್ಲರ ಒಳಗಡೆ ಪ್ರವೇಶ ಮಾಡಿ ಇದ್ದಾನೆ. ಎಲ್ಲರ ಬಿಂಬರೂಪ ಜೊತೆಗೇ ಇರ್ತಾನೆ, ಕದಲೋದೇ ಇಲ್ಲ. ಈ ಪ್ರತಿಯೊಬ್ಬ ಜೀವನನ್ನು ಬಿಟ್ಟು ದೇವರು ಕದಲಲ್ಲ. ದೇಹ ಬಿಟ್ಟು ಜೀವ ಹೋಗಬಹುದು, ಆದರೆ ಆ ಜೀವನ ಜೊತೆಗೆ ದೇವರು ಇರದೇ ಇರಲಾರ. ದೇಹ ಬಿಟ್ಟು ಹೋಗುವಾಗ ಇಲ್ಲಿಯ ಬಂಧುಗಳನ್ನ, ಇಲ್ಲಿಯ ವಸ್ತುಗಳನ್ನ ಎಲ್ಲವನ್ನೂ ಬಿಟ್ಟು ಹೋಗ್ಬೋದು, ದೇವರನ್ನು ಬಿಟ್ಟು ಹೋಗ್ಲಿಕ್ಕಾಗಲ್ಲ. ಆದ್ದರಿಂದಾಗಿ ದೇವರು ಸ್ಥವಿಷ್ಠ. ಭೂ ಆನಂದ ರೂಪ ಅಂತ. ಧರ್ಮಯೂಪ, ಧರ್ಮ ಯಾರನ್ನ ಕೇಂದ್ರವಾಗಿಸಿಕೊಂಡಿದೆ? ಧರ್ಮದ ಸೆಂಟರ್ ಪಾಯಿಂಟ್ ಯಾರು? ಕೇಂದ್ರ ಬಿಂದು ದೇವರು. ಯೂಪ ಅಂದರೆ ಬಲಿಗಂಬ ಅಂತ. ಬಹಳ ಹಿಂದೆ ಕ್ಷತ್ರಿಯರು ಪ್ರಾಣಿ ಬಲಿಯನ್ನು ಕೊಡ್ತಾ ಇದ್ರು ಯಜ್ಞದಲ್ಲಿ. ಬೇರೆ ಬೇರೆ ಯಾಗದಲ್ಲಿ ಬೇರೆ ಬೇರೆ ಬಲಿಗಳುಂಟು. ಬ್ರಾಹ್ಮಣರ ಯಾಗದಲ್ಲಿ ಬಲಿ ಇಲ್ಲ. ಬ್ರಾಹ್ಮಣರ ಯಾಗದಲ್ಲಿ ಯಾವತ್ತೂ ಬಲಿ ಇಲ್ಲ. ಕ್ಷತ್ರಿಯರ ಯಾಗದಲ್ಲಿ ಮಾತ್ರ ಬಲಿ ಇರೋದು. ಅದನ್ನ ಜಡ್ಜ್ ಮಾಡಲಿಕ್ಕೆ ಅವನು ಸೋತ ಉಪರಿಚರ ವಸು, ಅದಕ್ಕೆ ತಪಕ ಕೆಳಗಡೆ ಬಿದ್ದದ್ದು. ಈ ಹಿನ್ನೆಲೆಯಲ್ಲಿ ದೇವರು ಯಾವತ್ತೂ ಕೂಡ
ಧರ್ಮದ ಯೂಪ. ಆ ಕ್ಷತ್ರಿಯರು ಪ್ರಾಣಿ ಬಲಿ ಕೊಡ್ತಾ ಇದ್ರಲ್ಲ, ಆ ಪ್ರಾಣಿಯನ್ನ ಕಟ್ಟುವ ದೊಡ್ಡ ಕಂಬವನ್ನ ಯೂಪ ಅಂತ ಕರೀತಾ ಇದ್ರು. ದೇವರು ಯೂಪ. ಯಾವುದರ ಯೂಪ? ಧರ್ಮದ ಯೂಪ. ಧರ್ಮ ಅನ್ನೋದು ಪಶು ಇದ್ದ ಹಾಗೆ. ಆ ಧರ್ಮವೆಂಬ ಪಶುವನ್ನ ದೇವರಿಗೆ ಬಲಿ ಕೊಡಬೇಕು. ಅಂದ್ರೆ ದೇವರಿಗಾಗಿ ಧರ್ಮ ಮಾಡಬೇಕು ಅಂತ ಅರ್ಥ. ಧರ್ಮ ಮಾಡೋದು ಯಾಕೆ? ಧರ್ಮಕ್ಕಾಗ. ಮೀಮಾಂಸಕರಿಗೆ ಆ ಭ್ರಮೆ ಇತ್ತು. ಇವತ್ತಿಗೂ ಅವರು ಕೊಟ್ಟ ಭ್ರಮೆಯಿಂದ ನಾವಿನ್ನೂ ಮುಕ್ತರಾಗಿಲ್ಲ. ಮಾಧ್ವರಾಗಲಿ, ಸ್ಮಾರ್ತರಾಗಲಿ, ರಾಮಾನುಜೀಯರಾಗಲಿ, ಅವ್ರ ಪುಣ್ಯ ಅನ್ನೋದು ದೊಡ್ಡದು. ದೇವರನ್ನ ನೀವು ಪ್ರೀತಿಸಿ ಅಂತ ಯಾರು ಹೇಳ್ಕೊಡ್ತಾ ಇಲ್ಲ. ನೀವು ಇದು ಮಾಡದೆ ಹೋದ್ರೆ ಪಾಪ ಬರುತ್ತೆ, ಇದು ಮಾಡದೆ ಹೋದ್ರೆ ಪುಣ್ಯ ಬರುತ್ತೆ, ಇದನ್ನ ಮಾಡಿದ್ರೆ ಪುಣ್ಯ ಬರುತ್ತೆ, ಇದನ್ನ ಮಾಡಿದ್ರೆ ಪಾಪ ಬರುತ್ತೆ. ಪಾಪ ಪುಣ್ಯಗಳನ್ನು ಕೇಂದ್ರವಾಗಿಸಿಕೊಂಡು ನಾವು ಜಗತ್ತನ್ನ ಹೇಳ್ತಾ ಇದ್ದೀವಿ. ಆದರೆ ಆ ಧರ್ಮ ಮಾಡೋದು ಯಾಕೆ? ವಾಸ್ತವಿಕವಾಗಿ ದೇವರಿಗಾಗಿ. ಪುರುಷ ಸೂಕ್ತದಲ್ಲಿ ಕಡೆಯಲ್ಲಿ ಹೇಳಿದ ಅದನ್ನ, ಪುರುಷನನ್ನ ದೇವರಿಗೆ ಬಲಿ ಕೊಡಬೇಕು. ಯಜ್ಞೇನ ಯಜ್ಞಮಯಜಂತ ದೇವಾಃ ತಾನಿ ಧರ್ಮಾಣಿ ಪ್ರಥಮಾನ್ಯಾಸನ್ ತೇಹನಾಕಂ ಮಹಿಮಾನಃ ಸಚಂತೆ ಯತ್ರ ಪೂರ್ವೇ ಸಾಧ್ಯಾಃ ಸಂತಿ ದೇವಾಃ. ಯತ್ರ ಪೂರ್ವೇ ಸಾಧ್ಯಾಃ ಸಂತಿ. ದೇವತೆಗಳು ದೇವರ ಪೂಜೆಯ ಅಂಗವಾಗಿ ಏನು ಮಾಡಿದರೋ ಅದೇ ಮೊದಲ ದಿಗ್ದರ್ಶನ, ಧರ್ಮದ ದಿಗ್ದರ್ಶನ. ಧರ್ಮ ಹೀಗೆ ಮಾಡಬೇಕು, ಇದು ಧರ್ಮ ಅಂತ ತೀರ್ಮಾನ ಆಗಿದ್ದೆಲ್ಲಿ? ದೇವತೆಗಳ ಯಜ್ಞದಲ್ಲಿ. ಇವತ್ತಿಗೂ ಒಳ್ಳೆಯದು ಅಂತ ಏನಿದೆ ಅದರಲ್ಲೆಲ್ಲ ಧರ್ಮದ ಯಜ್ಞದ ಒಂದು ಅನುಕರಣೆ ಇದೆ. ಉದಾಹರಣೆಗೆ ನಾವು ಪರಿಷೇಕ ಮಾಡ್ತೇವೆ, ಊಟಕ್ಕೆ ಪ್ರೋಕ್ಷಣೆ ಮಾಡ್ತೇವೆ ಅನ್ನದ ಮೇಲೆ, ಅದೆಲ್ಲ ಯಜ್ಞಕ್ರಿಯೆಯೇ. ಯಜ್ಞದಲ್ಲಿ ಎಲ್ಲ ಅದು ಶುದ್ಧ ಆಗಲಿ ಅಂತ ಹೇಳಿ ಪ್ರೋಕ್ಷಣೆ ಮಾಡ್ತಾ ಇದ್ರು. ಅದೇ ರೀತಿ ಈಗಲೂ ಕೂಡ ಶುದ್ಧ ಆಗಲಿ ಅಂತಲೇ ಪ್ರೋಕ್ಷಣೆ ಮಾಡೋದು. ಹೀಗೆ ಪ್ರತಿಯೊಂದು ಕ್ರಿಯೆ ಸಣ್ಣ ಸಣ್ಣದು. ನಮ್ಮ ಆನಂದ, ನಮ್ಮ ಆಟ, ನಮ್ಮ ಕುಣಿತ, ನಮ್ಮ ಹಾಡು, ಇದೆಲ್ಲವೂ ಯಜ್ಞದ ಹಿನ್ನೆಲೆಯಲ್ಲಿಯೇ ಇರೋದು. ಯಜ್ಞದಲ್ಲಿ ಹಾಡ್ಲಿಕ್ಕಿದೆ. ಹೆಣ್ಣು ಮಕ್ಕಳು ಪಾತ್ರೆ, ಇವಾಗ ಹೇಳಿದ್ರೆ ಅದೇ ಆಮೇಲೆ ಭಾರಿ ಪ್ರಾಬ್ಲಮ್ಮು. ಹೆಣ್ಣು ಮಕ್ಕಳು ಕೆಲವೊಂದು ವೇದ ಮಂತ್ರಗಳನ್ನು ಹಾಡಿಕೊಂಡು ಪಾತ್ರೆ ತೊಳಿಲಿಕ್ಕಿದೆ. ಯಜ್ಞದಲ್ಲಿರಿ. ನೀವು ನೋಡಿದ್ರೆ ಅದು ಸಿಗತ್ತೆ. ಹುಡುಗ ಹುಡುಗಿಯರು ಪರಸ್ಪರ ಛೇಡಿಸಿಕೊಳ್ಳೋದು ಯಜ್ಞದಲ್ಲಿದೆ. ಮಂತ್ರಗಳಿದೆ ಅದಕ್ಕೆ. ಮಾತಾ ಚ ತೇ ಪಿತಾ ಚ ತೇಗ್ರಂ ವೃಕ್ಷಶ್ಚ ರೋಹತಃ ಅಂತ ಹೇಳಿ, ಎಲೈ ಹುಡುಗನೇ ಹುಡುಗಾಟ ಆಡಬೇಡ ಅಂತ ಅವಳು ಹೇಳ್ತಾಳೆ. ಯಜ್ಞದಲ್ಲಿ ವಿರಾಮ ಇರುತ್ತಲ್ಲ, ಅವಾಗ ಹುಡುಗ ಹುಡುಗಿಯರು ಛೇಡಿಸಿಕೊಳ್ಳೋದು ಸೂಕ್ತ ಆಗಿದೆ. ಅದಕ್ಕೆ ಅವನು ಹೇಳ್ತಾನೆ, ನಿಮ್ಮ ಅಪ್ಪ ಅಮ್ಮ ಹುಡುಗಾಟ ಆಗಿದ್ದಕ್ಕೆ ನೀನು ಈ ಪ್ರಶ್ನೆಯನ್ನು ನನಗೆ ಕೇಳ್ತಾ ಇರೋದು ಅಂತ ಹೇಳ್ತಾನೆ. ಮಾತಾ ಚ ತೇ ಪಿತಾ ಚ ತೇಗ್ರಂ ವೃಕ್ಷಶ್ಚ ರೋಹತಃ ಪ್ರಸುಲಾಮೀತಿ ತೇ ಪಿತಾ ಮುಷ್ಟಿಮತಂಸಯತ್. ಮಾತಾ ಚ ತೇ ಪಿತಾ ಚ ತೇ ಅಗ್ರಂ ವೃಕ್ಷಶ್ಚ ರೋಹತಃ. ಮರದ ಮಂಚದ ಮೇಲೆ ನೀನು, ನಿಮ್ಮಪ್ಪ ಮತ್ತೆ ನಿಮ್ಮಮ್ಮ ಹುಡುಗಾಟ ಆಡಿದ್ದಕ್ಕೆ ನೀನಿಲ್ಲಿದ್ದು ಈ ಪ್ರಶ್ನೆ ನನಗೆ ಕೇಳ್ತಾ ಇರೋದು ಅಂತ.
ಪ್ರತಿಯೊಂದು ದೇವತೆಗಳು ಮಾಡಿದ ಯಜ್ಞದಲ್ಲಿ ಇದೆ. ಅದನ್ನು ಅವಲಂಬಿಸಿಯೇ ಇವತ್ತಿಗೂ ಧರ್ಮದ ಚೌಕಟ್ಟು ಇರೋದು. ಹಾಗಾದರೆ ಧರ್ಮ ಯಾರಿಗೆ ಮಾಡೋದು? ದೇವರನ್ನು ಕೇಂದ್ರವಾಗಿಸಿಕೊಂಡು ಮಾಡೋದು. ಹಾಗಾದರೆ ಧರ್ಮ ಅನ್ನೋದೇ ದೇವರಿಗೆ ಅರ್ಪಿಸುವ ಪಶು. ಪಶು ಅದನ್ನು ಕಡಿದು ದೇವರಿಗೆ ಅರ್ಪಿಸ್ತೇವೆ. ಹಾಗೆ ಧರ್ಮ ಅನ್ನುವ ಪಶುವನ್ನು ದೇವರಿಗೆ ಅರ್ಪಿಸ್ತೇವೆ. ಆ ದೇವರಿಗೆ ಅರ್ಪಿಸುವಾಗ ಆ ಧರ್ಮವನ್ನು ಕಟ್ಟಿ ಹಾಕುವ ಕಂಬ ಯಾವುದು ಅಂದರೆ ಅದು ದೇವರೇ. ಧರ್ಮಯೂಪ ಅಂದರು. ಧರ್ಮಯೂಪ, ಅದರಿಂದ ಬಹಳ ಸಂಗತಿ ಇದೆ. ಮಹಾಮಖ, ದೇವರೇ ದೊಡ್ಡ ಯಜ್ಞ, ದೇವರೇ ಯಜ್ಞ. ದೈವಮೇವಾ ಪರೇ ಯಜ್ಞಂ ಅಂತ ಕೃಷ್ಣ ಹೇಳಿದ್ದದನ್ನೇ. ಸೊ ಧರ್ಮಯೂಪ ಅಂತಂದ್ರು ನೀವು ಎಲ್ಲ ಧರ್ಮದ ಕೇಂದ್ರ ಬಿಂದು ಅವನೇ. ಆಮೇಲೆ ಮಹಾಮಖ, ಅವನೇ ಯಜ್ಞ. ಮಖ ಅಂತಂದ್ರೆ ಹಣ ಅಂತ ಅರ್ಥ. ಖಂಡಾರ್ಥ ನಿರ್ಣಯ, ಈಗ ಅದನ್ನು ಕರ್ಮ ನಿರ್ಣಯ ಅಂತ ಕರೀತಾರೆ. ಧನಂ ವಾವ ಮಘಂ ತನ್ನ ಆಯಾತು ಮಘಂ ಅಂತ ಐತರೇಯ ಬ್ರಾಹ್ಮಣದ ಖಂಡವನ್ನು ಆಚಾರ್ಯರು ವ್ಯಾಖ್ಯಾನ ಮಾಡಿದ್ದಾರೆ. ಉಜಿರೆಯಲ್ಲಿ ಆದ ಘಟನೆ ಅದು. ಉಜಿರೆಯಲ್ಲಿ ಅಲ್ಲಿ ಎಲ್ಲ ಮೀಮಾಂಸಕರೇ ಇದ್ದರು. ಅಲ್ಲ, ಈಗಲೂ ಆ ಪ್ರದೇಶದಲ್ಲಿ ಹೆಚ್ಚು ಮೀಮಾಂಸಕರೇ ಇರೋದು. ತಂತ್ರದ ಹೆಸರಿನಲ್ಲಿ ಇದರಲ್ಲಿ ಅವರು ವೇದಾಂತಕ್ಕಿನ್ನೂ ತೆರ್ಕೊಂಡೇ ಇಲ್ಲ ಆ ಇಡೀ ಪ್ರಾಂತದಲ್ಲಿ. ಮೀಮಾಂಸಕರ ಥರನೇ ಯೋಚನೆ ಮಾಡೋದು, ಇದು ಮಾಡಿದ್ರೆ ಪುಣ್ಯ, ಇದು ಮಾಡಿದ್ರೆ ಪಾಪ. ಇದಕ್ಕೆ ಪ್ರಮಾಣದಲ್ಲಿ ಕೆಲವೊಮ್ಮೆ ಆ ಪ್ರಮಾಣವನ್ನು ಮೀರಿ ವೇದಾಂತದೊಡನೆ ಕನೆಕ್ಟ್ ಆಗಲ್ಲ ಅವರು. ಆ ಪರಿ ಅಲ್ಲಿ ತನಕ ಹೋಗ್ಬಿಟ್ಟಿರ್ತಾರೆ ಅವರು. ಅವರು ಆಚಾರ್ಯರನ್ನ ಈ ಸನ್ಯಾಸಿ ಏನು ವೇದ ಬರುತ್ತೆ, ಪೌರೋಹಿತ್ಯ ಪ್ರಕ್ರಿಯೆಗಳೆಲ್ಲ ಏನಾಗತ್ತೆ ಅವರಿಗೆ, ಅವುಗಳಿಗೆ ಸನ್ಯಾಸಿಗೆ ಏನು ಗೊತ್ತಾಗತ್ತೆ ಅಂತ ಕೇಳಿದ್ರು. ಆಚಾರ್ಯರು ಕೂಡಲೇ ಆ ಖಂಡದ ಅರ್ಥವನ್ನು ಹೇಳಿಬಿಟ್ರು. ಒಂದು ಖಂಡದ ಅರ್ಥವನ್ನು ಹೇಳಿದ್ರು, ಕುಂತಾಪ ಸೂಕ್ತದ ಅರ್ಥ. ಅದನ್ನ ಬರ್ಕೊಳ್ಳೇ ಇಲ್ಲ ಅವರು. ಅದಕ್ಕೆ ಆಚಾರ್ಯರು ಏನು ಅವಿವೇಕಿಗಳಿದ್ದಾವೆ, ಇವುಗಳಿಗೆ ಅಧ್ಯಾತ್ಮಾರ್ಥದ ಸೊಗಸು ಅರ್ಥ ಆಗಲ್ಲ ಅಂತ ಹೇಳಿ ಆ ಉಜಿರೆಯಲ್ಲಿ ಕಡೆಗೆ ಇವರೇ ಬರೆಸಿದ್ರು. ಸ್ಥೈರ್ಯಾರ್ಥಂ ಸಪದಿ ಸಲೇಖಯಾಂಬಭೂವ ಅಂತ. ಮತ್ ಮರ್ತೋಗ್ಬಾರದು, ಇವುಗಳ ಉಡಾಫೆಯಿಂದ ಇಡೀ ಜಗತ್ತು ಕುಂತಾಪ ಸೂಕ್ತದ ಅರ್ಥವನ್ನು ಕಳೆದುಕೊಂಡಿತು. ಅದಕ್ಕಾಗಿ ಉಜಿರೆಯ ವಿದ್ವಾಂಸರು ಬರ್ಕೊಳ್ಳೋಲ್ಲ, ಅದಕ್ಕೆ ಆಚಾರ್ಯರೇ ಬರೆಸಿದ್ರು. ಆ ಖಂಡಾರ್ಥ ನಿರ್ಣಯದಲ್ಲಿ ಮಖ ಅಂತಂದ್ರೆ ಹಣ ಅಂತ ಅರ್ಥ ಹೇಳ್ತಾರೆ. ಧನಂ ವಾವ ಮಘಂ, ಆ ಮಘವೇ ಮಖ ಆಗಿದ್ದು. ತನ್ನ ಆಯಾತು ಮಖಂ, ಅದರಿಂದಾಗಿ ಮಹಾಮಖ, ಹಿರಿದಾದ ಹಣ. ದೇವರಿಗಿಂತ ದೊಡ್ಡ ಸಂಪತ್ತು ಬೇಕೇ? ದೇವರೆಂಬ ಸಂಪತ್ತು ನಮ್ಮ ಜೊತೆಗಿದ್ರೆ ಎಲ್ಲ ಬಂದ್ಬಿಡತ್ತೆ. ನಕ್ಷತ್ರ ನೇಮಿಹಿ ಅಂದ್ರು. ಶುಂಶುಮಾರ ರೂಪದಿಂದ ಧ್ರುವಲೋಕದಲ್ಲಿ ಇದ್ದುಕೊಂಡು ಎಲ್ಲ ನಕ್ಷತ್ರಗಳನ್ನು ನಿಯಂತ್ರಿಸುವವ. ಈ ಶುಂಶುಮಾರ ರೂಪನ ವರ್ಣನೆ ಭಾಗವತ 5ನೇ ಸ್ಕಂಧದಲ್ಲಿ ಬರುತ್ತೆ. ನಕ್ಷತ್ರೀ, ದೇವರು ನಕ್ಷತ್ರಿ. ನಕ್ಷಾಹ ಅತ್ರ ತಿಷ್ಠಂತಿ, ನಕ್ಷತ್ರಿ ಅಂತ. ಕ್ಷಿ ನಿವಾಸೆ ಅಂತ ಧಾತು. ನವಿದ್ಯತೆ ಕ್ಷಿ ಯಸ್ಯ, ಯಾರಿಗೆ ಮನೆ ಇಲ್ವೋ, ಮನೆಯ ಮೋಹ ಇಲ್ವೋ ಅವರನ್ನ ಪಾಲನೆ ಮಾಡ್ತಾನೆ, ಅವರಿಗೆ ಅವನೇ ಮನೆ. ಆದ್ದರಿಂದಾಗಿ ದೇವರ ಹೆಸರು ನಕ್ಷತ್ರಿ ಅಂತ. ನಕ್ಷತ್ರಗಳಲ್ಲಿದ್ದಾನೆ. ಕ್ಷಮಃ, ಸರ್ವಸಮರ್ಥ. ಕ್ಷಾಮಃ, ದೇವರ ಮನೆಯ ಬಗ್ಗೆ ನಮಗೆ ಗೊತ್ತೇ ಇಲ್ಲ. ಅಷ್ಟು ದೇವರ ಮನೆ. ಎಷ್ಟೆಷ್ಟು ಜನ ಜೀವರಿದ್ದಾರೋ ಅವರೆಲ್ಲ ದೇವರ ಮನೆನೇ ತಾನೆ. ಎಷ್ಟು ಜನ ಜೀವರಿದ್ದಾರೆ? ಅನಂತ
ಅನಂತ ಜೀವರಿದ್ದಾರೆ. ಪರಮಾಣು ಪ್ರದೇಶೇಪಿ ಅನಂತ ಜೀವರಾಶಯ ಅಂತಾರೆ. ಪರಮಾಣು ಪ್ರದೇಶದಲ್ಲಿಯೂ ಅನಂತ ಜೀವರಾಶಿಗಳಿದ್ದಾರೆ. ಇಲ್ಲಿ ಒಂದು ಸಮಸ್ಯೆ ಇದೆ. ಏನು? ಈ ಜೀವಾನಂತ್ಯವೊಂದನ್ನು ಪರಿಗಣನೆಗೆ ತಗೊಂಡಿಲ್ಲ. ಕಾಲಾನಂತ್ಯವನ್ನು ಇತ್ತೀಚೆಗೆ ಕೆಲವು ವಿಜ್ಞಾನಿಗಳು ನಿರಾಕರಣೆ ಮಾಡ್ತಾ ಇದ್ದಾರೆ. ಕಾಲ ಅಲ್ಲ, ಅನಂತ ಅಲ್ಲ ಅಂತ. ಇಲ್ಲ, ಒಂದು ಕಾಲದಲ್ಲಿ ಕಾಲವೂ ಇಲ್ಲವಾಗತ್ತೆ ಅಂತ ಹೇಳಿ ಈ ಬೇರೆ ಬೇರೆ ವಿಜ್ಞಾನಿಗಳು ಆ ಕಾಲವನ್ನು ಕೂಡ ಕೃಷ್ಣ ವಿವರ ನುಂಗಿಬಿಡತ್ತೆ ಇತಿ. ಅವನು ಯಾರ್ರೀ? ಅವನು ಅಂಗವಿಕಲ ವಿಜ್ಞಾನಿ ಒಬ್ಬ ಇದ್ನಲ್ಲ, ಸ್ಟೀಫನ್ ಹಾಕಿಂಗ್. ಅವನು ಕೃಷ್ಣ ವಿವರ ಅನ್ನೋದು ಕಾಲವನ್ನೂ ಇಲ್ಲವಾಗಿಸಬಹುದು ಅಂತ ಒಂದು ಆ ತರಹದ್ದು ಕೆಲವೊಂದು ಆಧುನಿಕ ಬಿಟ್ಟರೆ, ಇನ್ನು ಕೆಲವರು ಇಲ್ಲ ಕಾಲ ಅನ್ನೋದು ಅನಂತ ಅಂತ ಒಪ್ತಾರೆ. ಅನಂತವಾದ ಕಾಲದಲ್ಲಿ ಮುಕ್ತಿಯನ್ನು ಹೊಂದಿದ ಮೇಲೆ ಗಾಡ್ ವಿಲ್ ಬಿ ಜಾಬ್ಲೆಸ್. ಎಲ್ಲರೂ ಮುಕ್ತರಾಗ್ಬಿಟ್ಟ ಮೇಲೆ ಗಾಡ್ ವಿಲ್ ಬಿ ಜಾಬ್ಲೆಸ್. ಅದರಿಂದಾಗಿ ಮುಕ್ತರಾಗಿರೋರು ಮತ್ತೆ ಬರ್ತಾರೆ ಅಂತ ಕೆಲವೊಂದು ಸಿದ್ಧಾಂತ ಇದೆ. ಮತ್ತೆ ಮೊದಲಿಂದ ಭೂಮಿಗೆ ಬಂದು ಇಲ್ಲಿ ತೊಳಲಾಡಿಕೊಂಡು ಆಮೇಲೆ ಮುಕ್ತರಾಗಿ ಅಂತ ಒಂದು ಸ್ವಲ್ಪ ದಿವಸ ಆರಾಮವಾಗಿದ್ಕೊಂಡು ಮತ್ತೆ ಬರೋದು. ಹರಿಚರಿತೆಯಲ್ಲಿಯೂ, ಹರಿಚರಿತೆ ಅಂತಂದ್ರೆ ನಾನು ಸಂಸ್ಕೃತ ಗ್ರಂಥ ಅಲ್ಲ, ಹರಿಚರಿತೆ ನಮ್ಮ ಪುತಿ ನರಸಿಂಹಾಚಾರ್ಯರು ಮೇಲುಕೋಟೆ, ಅದರಲ್ಲಿಯೂ ಈ ಧ್ವನಿ ಇದೆ. ಒಬ್ಬಳು ಅಜ್ಜಿ, ಏನು ಹಣೆ ಬರಹ ದೇವರದ್ದು, ಎಲ್ಲವನ್ನ ಮತ್ತೆ ಮೊದಲಿಂದ ಶುರು ಮಾಡಿ ಕೊನೆ ಮಾಡಿ ಎಷ್ಟು ತಗೊಳ್ತಾನೋ ಏನೋ ಮತ್ತೆ ಶುರು ಮಾಡ್ತಾನೆ ಅಂತ. ಅದು ಅವ್ರದೇ ಅಭಿಪ್ರಾಯವನ್ನು ಅವರಲ್ಲಿ ಹೇಳಿದ್ದು. ಆ ರೀತಿ ಅದು ಮೀಮಾಂಸಕರಲ್ಲಿಯೂ ಇದೆ. ಬ್ರಹ್ಮ ಏನ ಕುಲಾಲವನ್ ನಿಯಮಿತ ಅಂತ ಹೇಳಿ ಅದು ಶುರು ಆಗುತ್ತೆ. ಈ ಯಾಕೆ ಇದು ಪ್ರಾಬ್ಲಮ್ಮು? ದೇವರು ಉದ್ಯೋಗಹೀನ ನಿರುದ್ಯೋಗಿ ಆಗಿ ಹೋಗ್ತಾನೆ, ಅದಕ್ಕೆ ಮತ್ತೆ ತರ್ತಾನೆ. ಇನ್ನು ಕೆಲವರು ಹೇಳಿದ್ರು ಇಲ್ಲ, ದೇವರೇ ಒಂದೇ ಇರೋದು, ಒಬ್ಬನೇ ಇರೋದು, ಆ ದೇವರೇ ಜೀವನ ಆಗ್ತಾನೆ, ಕಣ್ಣ ಮುಚ್ಚಾಲೆ ಆಟ ಆಡ್ತಾನೆ. ವಾಸಿಷ್ಠ ರಾಮಾಯಣದಲ್ಲಿ ವಾಸಿಷ್ಠ ರಾಮಾಯಣ ಅಂತೆಲ್ಲ ಹೇಳ್ತಾ ಇದ್ದಾರೆ ಇವರು. ಭಯ ಆಗತ್ತೆ. ಯಾರು ತೆಗೆದು ನೋಡಿಲ್ಲ ವಾಸಿಷ್ಠ ರಾಮಾಯಣ. ಅದು ಯೋಗ ವಾಸಿಷ್ಠ, ಬೇರೆ ಯಾವುದೂ ಅಲ್ಲ. ಯೋಗ ವಾಸಿಷ್ಠದಲ್ಲಿ ರಾಮದೇವರನ್ನ ಪೂಜೆ ಮಾಡ್ದ ಅಂತಿದೆ ಅಂತಾರೆ. ಏನು ಹಣೆ ಬರಾರಿ, ಒಬ್ಬರಾದ್ರೂ ನೋಡೋದು ಬೇಡವಾ ಅದು ಏನಿದೆ ಅಂತ? ಯಾರೋ ಹೇಳಿದ್ರು ಅಂತ ಹೇಳ್ತಾ ಇರೋದು. ಅಲ್ಲಿರೋದು ಅದ್ವೈತವನ್ನು ಸಮರ್ಥನೆ ಮಾಡುವಂತಹ ಗ್ರಂಥ ಅದು. ಯೋಗ ವಾಸಿಷ್ಠ, ಅದನ್ನೇ ವಾಸಿಷ್ಠ ರಾಮಾಯಣ ಅಂತ ಕರೆಯೋದು. ವಾಸಿಷ್ಠ ರಾಮಾಯಣ ಅಂತ ಒಂದು ಪ್ರತ್ಯೇಕ ಇಲ್ಲ. ಅದರಲ್ಲಿ ಈ ಥರದ್ದೇ ಕಥೆಗಳಿರೋದು. ದೇವರು ಕಣ್ಣ ಮುಚ್ಚಾಲೆ ಆಟ ಆಡ್ತಾ ಇದ್ದ, ಅದೇ ಕಣ್ಣ ಮುಚ್ಚಾಲೆ ಜಗತ್ತಿನೊಡನೆ ಆಟ ಆಡ್ತಾನೆ, ಅದೇ ಸೃಷ್ಟಿ. ಆಮೇಲೆ ಮುಗೀತು, ಆಟ ಮುಗೀತು, ಮತ್ತೆ ಕಣ್ಣ ಮುಚ್ಚಾಲೆ ಆಟ ಆಡ್ತಾನೆ. ದೇವರು ತನ್ನ ಕಣ್ಣನ್ನ ಕಟ್ಟಿಕೊಳ್ತಾನೆ, ಕಣ್ಪಟ್ಟಿ ಕಟ್ಕೊಂಡು ಹುಡುಕ್ತಾನೆ. ಅಲ್ರಿ, ದೇವರಿಗೆ ಅಸ್ವಾತಂತ್ರ್ಯ ಬರಲಿಲ್ವಾ? ಆ ಅಸ್ವಾತಂತ್ರ್ಯವೂ ಕೂಡ ಆನಂದಕ್ಕಾಗಿರಿ ಅಂತಾರವರು. ಅವನು ಸ್ವಇಚ್ಛೆಯಿಂದ ಕಣ್ಪಟ್ಟಿ ಕಟ್ಕೋತಾನೋ ಇಲ್ಲ ಒಬ್ಬ ಹುಡುಕ್ಬೇಕಾದ್ರೆ. ಈಗ ಅಯ್ಯೋ ದುಃಖ ಅಂದ್ರೆ ಅದು ಆಟ. ಅದು ಹಾಗೆ ತನಗೆ ಅಜ್ಞಾನ ಬರೋದೊಂದು ಆಟ, ಅಜ್ಞಾನದಿಂದ ತಾನೇ ಬಿಡುಗಡೆಯಾಗೋದೊಂದು ಆಟ. ಈ ತರಹ ಏನೇನೋ ಇದೆ. ಅದರಲ್ಲಿ ರಾತ್ರಿ ಹೋದ್ನಂತೆ ರಾಮ, ಹೋಗಿ ನಾನು ಯಾರು ಅಂತ ಡೌಟ್ ಶುರು ಆಯ್ತಂತೆ. ವಸಿಷ್ಠರ ಮನೆಗೆ ಹೋದ್ನಂತೆ. ವಸಿಷ್ಠರು ಮಲ್ಕೊಂಡಿದ್ರಂತೆ. ಬಾಗಿಲು ತಟ್ಟದ್ನಂತೆ. ಯಾರು ಅಂತ ಕೇಳಿದ್ರಂತೆ. ಏನು ಉತ್ತರ ಇಲ್ಲ. ಯಾರು ಹೇಳಿ? ಅಯ್ಯೋ ಅದನ್ನು ತಿಳ್ಕೊಳ್ಳಿಕ್ಕೆ ಬಂದಿದ್ದೀನಿ ಇನ್ನಂತೆ. ನಾನು ಯಾರು ಅಂತ ತಿಳ್ಕೊಳ್ಳಿಕ್ಕೆ ಬಂದ್ರೆ ನೀವು ಯಾರು ಅಂತ ಪ್ರಶ್ನೆ ಕೇಳಿದ್ರೆ ಏನು ಹೇಳಲಿ ನಾನು? ಈ ಥರದ್ದೇ ಕಥೆಗಳು.
ಅದರಿಂದಾಗಿ ತನ್ನನ್ನು ತಾನೇ ಪೂಜೆ ಮಾಡಿಕೊಂಡ ಅಂತ ಅಲ್ಲಿ ಬಂದಿರೋದು ಕಥೆ. ಅದು ಇವರು ಅದನ್ನು ಬ್ಲೈಂಡ್ ಆಗಿ ಕೋಟ್ ಮಾಡ್ತಾರೆ. ಭಯ ಆಗಲ್ವಾ ಅವ್ರಿಗೆ? ನೋಡ್ದೇನೆ ಕೋಟ್ ಮಾಡ್ತಾ ಇದೀವಲ್ಲ ನಾವು ಅಂತ. ದೇವರಿಗೆ ನಮಸ್ಕಾರ. ಅದರಿಂದಾಗಿ ಕ್ಷಾಮಃ ಜೀವಾನಂತ್ಯದ ಬಗ್ಗೆ ಅವರು ತಲೆಗೆ ಆಚಾರದಕ್ಕೆ ಹೇಳಿದ್ದಿಲ್ಲ. ಜೀವಾನಂತ್ಯವೂ ಇದೆ. ಜೀವಾನಂತ್ಯ ಇರೋದ್ರಿಂದಾಗಿ ದೇವರು ಜಾಬ್ಲೆಸ್ ಆಗಲ್ಲ. ಯಾಕಂದ್ರೆ ಅನಂತ ಜೀವರಿದ್ದಾರೆ. ಪರಮಾಣು ಪ್ರದೇಶದಲ್ಲೇ ಅನಂತ ಜೀವರು ಇರಬೇಕಾದ್ರೆ ಅಬ್ಸಲ್ಯೂಟ್ ಸ್ಪೇಸ್ನಲ್ಲಿ ಎಷ್ಟೋ ಅನಂತ ಜೀವರಿಲ್ಲ. ಆ ಜೀವಾನಂತ್ಯ ಇರೋದ್ರಿಂದಾಗಿ ದೇವರಿಗೆ ಕೆಲಸ ಇಲ್ಲದಂತೆ ಆಗುವಲ್ಲ. ದೇವರ ಕೆಲಸದ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಹೀಗೆ ಅನಂತ ಜೀವರಿದ್ದಾರೆ. ಅನಂತ ಜೀವರಲ್ಲಿ ದೇವರು ನೆಲೆಗೊಂಡಿದ್ದಾನೆ. ಅದರಿಂದಾಗಿ ದೇವರ ಮನೆ ಇಷ್ಟೇ ಅಂತ ಹೇಳಲಿಕ್ಕಾಗತ್ತೇನು? ಅದಕ್ಕೆ ಕ್ಷಾಮಃ ಅಂದ್ರು. ಸಮೀಹನಃ ಸಮರ್ಥವಾಗಿ ಕೆಲಸ ಮಾಡ್ತಾನೆ, ಯೋಗ್ಯವಾದ ಕೆಲಸ ಮಾಡ್ತಾನೆ. ಯಜ್ಞ ಯುಜ್ಯೋ ಮಹೇಜ್ಯಶ್ಚ ಕ್ರತು ಸತ್ರಂ ಸತಾಂ ಗತಿ ಸರ್ವದರ್ಶಿ ವಿಮುಕ್ತಾತ್ಮ ಸರ್ವಜ್ಞೋ ಜ್ಞಾನಮುತ್ತಮಂ. ಯಜ್ಞ ಯಾವುದ್ಯಾವುದಿದೆ ಎಲ್ಲವನ್ನೂ ತಿಳಿದವನು. ಯದ್ಯತ್ ವರ್ತತೆ ತತ್ತ ಜಾನಾತಿ. ಸರ್ವಜ್ಞ ಅಂತ ಅರ್ಥ. ಯಜ್ಞ ಅಂದ್ರೆ ಪೂಜಾರೂಪ. ದೇವರನ್ನ ದೇವರು ಕೊಟ್ಟ ವಸ್ತುಗಳಿಂದಲೇ ಪೂಜೆ ಮಾಡಬೇಕಲ್ವಾ? ಅದನ್ನೇ ಅಲ್ಲಿ ಹೇಳಿದ್ದು ಪುರುಷ ಸೂಕ್ತದಲ್ಲಿ. ಯಜ್ಞೇನ ಯಜ್ಞಮಯಜಂತ ದೇವಾಹ ಅಂತ. ದೇವತೆಗಳು ದೇವರಿಂದಲೇ ದೇವರನ್ನು ಪೂಜಿಸಿರು. ಅಂದ್ರೆ ದೇವರೇ ಕೊಟ್ಟಿದ್ದನ್ನ ದೇವರಿಗೆ ಅರ್ಪಣೆ ಮಾಡಿದ್ರು ಅನ್ನೋದನ್ನ ಆ ತರಹ ಹೇಳ್ತಾರೆ. ಅದರಿಂದಾಗಿ ಯಜ್ಞ ಇಜ್ಯ, ಯಜ್ಞಕ್ಕೆ ಯೋಜ್ಯ, ಯಜ್ಞಕ್ಕೆ ಯೋಗ್ಯ, ಅವನನ್ನಲ್ವಾ ಪೂಜೆ ಮಾಡಬೇಕಾದದ್ದು. ಇಜ್ಯ ಅಂದ್ರು ಪೂಜ್ಯ ಅಂದ್ರು ಒಂದೇ ಅರ್ಥ. ಮಹೇಜ್ಯಶ್ಚ ಹಿರಿದಾದ ಬಿಲ್ಲಿನ ದಾರವನ್ನು ಹೊಂದಿರುವವ, ಹಿರಿದಾದ ಬಂಧನದ ಹಗ್ಗವನ್ನು ಹೊಂದಿರುವವ. ಕ್ರತುಹು ಸಂಸಾರ ಚಕ್ರದಿಂದ ದಾಟಿಸುತ್ತಾನೆ. ಚಕ್ರ ತರಣಕರ್ತ, ಅದು ಆಚೆ ಈಚೆಯ ಪದ ಹೋಗಿ ಕ್ರತುಹು ಅಂತಾಗಿದೆ. ಸತ್ರಂ ಎಲ್ಲರೂ ಸೇರಿ ಮಾಡುವ ಯಾಗ, ಅಲ್ಲಿ ಪೂಜ್ಯನಾದವ. ಸತ್ರ ಸ ಅಂದ್ರೆ ಸಜ್ಜನರು, ಅವರನ್ನ ತ್ರಾತಿ ರಕ್ಷಣೆ ಮಾಡುವವ ಸತ್ರ. ಸತಾಂ ಗತಿ ಇರುವ ಎಲ್ಲರಿಗೂ ಆಸರೆ, ಅದಕ್ಕೆ ಅವನ ಹೆಸರು ಸತಾಂ ಗತಿ. ಸರ್ವದರ್ಶಿ ಎಲ್ಲರ ಎಲ್ಲವನ್ನೂ ಕಾಣುವವ. ನಾವೇನು ಕನಸು ಕಾಣ್ತಾ ಇದ್ದೇವೆ ಅವನಿಗೂ ಗೊತ್ತು. ಬೇರೆಯವ್ರಿಗೆ ನಾವು ಹೇಳಿದ್ರೆ ಗೊತ್ತಾಗೋದು. ನಿಮ್ಮ ಕನಸಿನಲ್ಲಿ ಬಂದದ್ದನ್ನು ನಾನು ನೋಡ್ಲಿಕ್ಕಾಗಲ್ಲ, ಆಗತ್ತಾ? ನಿಮ್ಮ ಕನಸಿನಲ್ಲಿ ಏನು ಬಿತ್ತು ನಾನು ನೋಡಿರಲ್ಲ, ಅವನು ನೋಡಿರ್ತಾನೆ. ಆದ್ದರಿಂದ ಸರ್ವದರ್ಶಿ ಎಲ್ಲವನ್ನ ನೋಡುವವ, ಎಲ್ಲ ದರ್ಶಗಳು ಅವನ ಆರಾಧನೆಗಾಗಿ, ಎಲ್ಲ ದರ್ಶಗಳು ಕೂಡ ಅವನ ಆರಾಧನೆಗಾಗಿ. ದರ್ಶ ಅಂದರೆ ದರ್ಶನ. ಎಲ್ಲರ ಕಾಣಿಕೆ ಅವನ ಆರಾಧನೆಯಾಗಿ ಇರುತ್ತದೆ, ಸಜ್ಜನರ ಕಾಣಿಕೆ. ವಿಮುಕ್ತಾತ್ಮ ಎಲ್ಲ ದೋಷದಿಂದ ಬಿಡುಗಡೆಗೊಂಡವನು. ಸರ್ವಜ್ಞ ಎಲ್ಲವನ್ನೂ ತಿಳಿದವನು. ಜ್ಞಾನಮುತ್ತಮಂ ಉತ್ಕಟವಾದ ಜ್ಞಾನವನ್ನು ಹೊಂದಿರುವವ. ಸುವ್ರತಃ ಒಳ್ಳೆಯ ಕಾರ್ಯಾಚರಣೆ. ಸುಮುಖ ಒಳ್ಳೆಯ ಮೊರೆ. ಸೂಕ್ಷ್ಮ ಯಾರಿಗೂ ಕಾಣಿಸದವ. ಸುಘೋಷ ಒಳ್ಳೆಯ ಧ್ವನಿ, ಒಳ್ಳೆಯ ಘೋಷ,
ಸುಖದಹ ಸುಖವನ್ನ ಕೊಡುವವ, ಸುಹೃತ್ ಪ್ರತ್ಯುಪಕಾರವನ್ನ ಬಯಸದೇ ಉಪಕಾರ ಮಾಡುವವ, ಮನೋಹರ ನಮ್ಮ ಮನಸ್ಸನ್ನ ಅಪಹರಿಸುವವ, ಜಿತಕ್ರೋಧ ಸಿಟ್ಟನ್ನು ಗೆದ್ದವ, ವೀರಬಾಹು ಮುಖ್ಯ ಪ್ರಾಣನನ್ನೇ ತನ್ನ ಕೈಯಾಗಿಸಿಕೊಂಡವ. ಯಾಕೆ ಗೊತ್ತಾ? ಕ್ಷತ್ರಮೇತಸ್ಯ ಬಾಹವಃ ಅಂತಾರೆ. ಕ್ಷತ್ರಿಯರೇ ಅವನ ಬಾಹುಗಳು. ಏನು ಹಾಗಂದ್ರೆ ಅವನ ಬಾಹುಗಳಿಂದ ಹುಟ್ಟಿದವರು ಅಂತ, ಅವನ ಕೈಗಳಿಂದ ಹುಟ್ಟಿದವರು. ವೀರ ಬಾಹು ಅತ್ಯಂತ ವಿಶಿಷ್ಟನಾದ ಮುಖ್ಯ ಪ್ರಾಣ ಏನಿದ್ದಾನೆ ಅವನು ಕ್ಷತ್ರಿಯ ವರ್ಣಾಭಿಮಾನಿ, ದೇವರ ಕೈಗಳಿಂದ ಹುಟ್ಟಿದವ. ಅದರಿಂದಾಗಿ ಅವನು ವೀರಬಾಹು. ವಿದಾರಣ ಸೀಳುವವ, ನರಸಿಂಹ ರೂಪನಾಗಿ ಬಂದು ಸೀಳಿದವ, ಎಲ್ಲರನ್ನೂ ಸೀಳುವವ. ಹಿರಣ್ಯಕಶಿಪೋರ್ವಕ್ಷೋ ವಿದಾರಣ ನಖಾಂಚುಕ. ವಿದಾರಣ ಅಂದ್ರೆ ಸೀಳುವವ ಅಂತ. ಸ್ವಾಪನಃ ಜೀವರನ್ನು ಮಲಗಿಸುವವ. ಸ್ವವಶಃ ತನ್ನ ವಶದಲ್ಲಿ ಇರುವವ. ವ್ಯಾಪಿ ಎಲ್ಲೆಡೆಯೂ ಹರಡಿಕೊಂಡವ. ನೈಕಾತ್ಮ ಬಹಳ ರೂಪಗಳನ್ನು ತಳೆದವ. ನೈಕ ಕರ್ಮ ಕೃತ್ ಒಂದು ಕೆಲಸವನ್ನು ಮಾಡಲಿಲ್ಲ ಅವನು, ಬಹಳ ಕೆಲಸಗೈಯುವವ. ವತ್ಸರಃ ಒಂದು ವರ್ಷದ ಪರಿಧಿಯಲ್ಲಿ ಇದ್ದು ಜೀವರಿಗೆ ಎಲ್ಲವನ್ನೂ ಕೊಡುವವ. ವತ್ಸಲಃ ವತ್ಸ ಅಂದ್ರೆ ಮಕ್ಕಳು. ಈ ಜೀವರು ಎಂಬ ಮಕ್ಕಳೆಡೆಗೆ ಪ್ರೀತಿಯಿಂದ ತುಡಿಯುವವ. ವತ್ಸೀ ಇವನು ವತ್ಸೀ ಎನಿಸಿಕೊಂಡಿದ್ದಾನೆ. ಬ್ರಹ್ಮನೆಂಬ ಮುಖ್ಯಪ್ರಾಣನೆಂಬ ಮೊದಲ ಮಗು. ಮುಖ್ಯಪ್ರಾಣ ಕರುವಿನ ರೂಪದಲ್ಲಿದ್ದಾನೆ. ವತ್ಸ ಅಂದ್ರೆ ಕರು. ವಾತ್ಸಲ್ಯ ಅಂದ್ರೆ ತಾಯಿಗೆ, ಹಸುವಿಗೆ, ಕರುವಿನೆಡೆಗೆ ಹರಿಯುವ ಪ್ರೀತಿಯಂತಹ ಪ್ರೀತಿ. ಯಾಕೆ ಬೆಕ್ಕಿನದ್ದು ಯಾಕೆ ಹೇಳಲಿಲ್ಲ? ಬೇರೆಲ್ಲ ಪ್ರಾಣಿಗಳು ಒಂದು ಹಂತದಲ್ಲಿ ತಮ್ಮ ಮರಿಗಳನ್ನು ತಿಂತವೆ, ಕೆಲವು ಪ್ರಾಣಿಗಳು ತಿಂತವೆ. ಆದರೆ ಮಾನವ ಜೀವನದ ಉತ್ಕೃಷ್ಟ ಮಾದರಿ ಪಶುವಿನಲ್ಲಿ ಇರುವಂಥದ್ದು ಹಸು. ಅದಕ್ಕೆ ಕರುವನ್ನ ವತ್ಸ ಅಂತ. ವಾತ್ಸಲ್ಯ ಅಂದ್ರೆ ತಾಯಿ ಕರುವಿಗೆ ಕರುವಿನೆಡೆಗೆ ಹರಿಯುವಂತಹ ಪ್ರೀತಿಯಂತಹ ಪ್ರೀತಿ. ಅದಕ್ಕೆ ಎಲ್ಲರ ಪ್ರೀತಿಯನ್ನು ವಾತ್ಸಲ್ಯ ಅಂತಾನೆ ಕರೆಯೋದು. ವತ್ಸಲಃ ವತ್ಸಿ ಆ ಮುಖ್ಯ ಪ್ರಾಣ ಮಗು ದೇವರ ಮೊದಲ ಕರು. ಈ ಶರೀರದಲ್ಲಿ ಮುಖ್ಯ ಪ್ರಾಣನೆಂಬ ನಾರಾಯಣನೆಂಬ ಗೂಟ ಇದ್ದಾನೆ. ಆ ನಾರಾಯಣನೆಂಬ ಗೂಟಕ್ಕೆ ಪ್ರಾಣನೆಂಬ ಕರುವನ್ನು ಕಟ್ಟಿದ್ದಾರೆ. ಯಾವುದರಿಂದ ಕಟ್ಟಿದ್ದಾರೆ? ಅನ್ನಂ ದಾಮ, ಅನ್ನ ಊಟ ಅನ್ನುವ ಹಗ್ಗದಿಂದ ಪ್ರಾಣನೆಂಬ ಕರುವನ್ನ ಈ ಹೃದಯದಲ್ಲಿರುವ ದೇವರು ಎಂಬ ಗೂಟಕ್ಕೆ ಕಟ್ಟಿದ್ದಾರೆ ಅಂತ ಒಂದು ರೂಪಕ ಬರುತ್ತೆ ಉಪನಿಷತ್ತಿನಲ್ಲಿ. ಆದ್ದರಿಂದಾಗಿ ವತ್ಸಿ ಮುಖ್ಯ ಪ್ರಾಣನೆಂಬ ಕರುವನ್ನ ಇಟ್ಟುಕೊಂಡವ, ಪ್ರತಿಯೊಬ್ಬ ಜೀವರ ಉಳಿವಿಗಾಗಿ ಇಟ್ಟವ. ಆದ್ದರಿಂದಾಗಿ ಅವನ ಹೆಸರು ವತ್ಸಿ. ರತ್ನಗರ್ಭ ರತ್ನವನ್ನೆಲ್ಲ ಒಳಗೊಂಡವ. ಜೀವರಲ್ಲಿ ರತ್ನ ಶ್ರೇಷ್ಠವಾದ ಮುಖ್ಯ ಪ್ರಾಣನನ್ನ ತನ್ನ ಒಳಗಡೆ ಇಟ್ಟುಕೊಂಡವ. ಆದ್ದರಿಂದ ಅವನು ರತ್ನಗರ್ಭ. ರತ್ನಗರ್ಭ ತೀರ್ಥರು ಅಂತ ಹೇಳಿ ಸೋದೆ ಮಠದಲ್ಲಿ ಒಬ್ಬರು ಬಂದಿದ್ದಾರೆ. ಅವಾಗದು ಕುಂಭಾಸಿ ಮಠ ಆಗಿತ್ತು. ವಿಷ್ಣು ತೀರ್ಥರ ಪರಂಪರೆಯಲ್ಲಿ ಈಗ ನಾರಾಳ ಅನ್ನುವಲ್ಲಿ ಅವರ ವೃಂದಾವನ ಇದೆ. ರತ್ನಗರ್ಭ. ಧನೇಶ್ವರ ಒಳಗಡೆಯ ಹೊರಗಡೆಯ ಎಲ್ಲ ಹಣಗಳ ಒಡೆಯ.
ಧರ್ಮಗುಬ್ಧರ್ಮ ಕೃದ್ಧರ್ಮಿ ಸದಶಕ್ಷರಮಕ್ಷರಂ ಅವಿಜ್ಞಾತಾತಹಸ್ರಾಂಶು ವಿಧಾತ ಕೃತಲಕ್ಷಣ. ಧರ್ಮಗುಪ್ ಧರ್ಮವನ್ನ ರಕ್ಷಿಸುವವ, ಧರ್ಮಕೃತ್ ಧರ್ಮವನ್ನ ಮಾಡುವವ, ಧರ್ಮಗುಪ್ ಧರ್ಮವನ್ನು ರಕ್ಷಣೆ ಮಾಡಿದವ, ಧರ್ಮವನ್ನು ರೂಪಿಸಿದವ. ಆದ್ದರಿಂದ ಧರ್ಮಗುಪ್ ಧರ್ಮಕೃತ್. ಆಮೇಲೆ ಧರ್ಮೀ ಧರ್ಮದ ಆಸರೆ, ಸತ್ ಭಕ್ತರಿಗೆ ಕಾಣಿಸುತ್ತಾನೆ, ಅಸತ್ ಪಕ್ವಾವಸ್ಥೆಗೆ ಬರುವ ತನಕ ಕಾಣುವುದಿಲ್ಲ. ಕ್ಷರಂ ಕ್ಷ ನಾಶವಾಗುವ ಜೀವರಲ್ಲಿಯೂ ದೇಹದಲ್ಲಿಯೂ ಆನಂದದಿಂದ ಇರ್ತಾನೆ ಕ್ಷರ. ಅವನು ಅಕ್ಷರ, ಅಕ್ಷ ಇಂದ್ರಿಯಗಳಲ್ಲಿ ಆನಂದದಿಂದ ಇರ್ತಾನೆ, ಆದ್ದರಿಂದಾಗಿ ಅಕ್ಷರ. ಅಕಾರದಿಂದ ಕ್ಷಕಾರದವರೆಗೆ ರಮಿಸುವವ ಅಕ್ಷರ. ಅಕಾರದಿಂದ ಕ್ಷಕಾರದವರೆಗೆ ಎಲ್ಲ ವರ್ಣಗಳಿಂದ ವಾಚ್ಯ, ಅದರಿಂದಾಗಿ ದೇವರ ಹೆಸರು ಅಕ್ಷರ. ಮತ್ತೆ ಅವನಿಗೆ ಅಕ್ಷರ ನಾಶ ಇಲ್ಲ, ಅಕ್ಷರ. ಅವಿಜ್ಞಾತ ತಿಳಿಸದವ, ಸಹಸ್ರಾಂಶು ಸೂರ್ಯನ ಒಳಗಡೆ ಇರುವವ, ವಿಧಾತ ಜಗತ್ತನ್ನ ಹೊತ್ತವ, ಕೃತರಕ್ಷಣ ತನ್ನ ಹೆಂಡತಿಯಾದ ಲಕ್ಷ್ಮಿಯನ್ನು ಎದೆಯ ಮೇಲಿನ ಗುರುತಾಗಿ ಹೊಂದಿರುವವ, ಶ್ರೀವತ್ಸ. ಗಭಸ್ತಿನೇ ಮಿಹಿ, ಗಭಸ್ತಿ ಅಂತಂದ್ರೆ ಸೂರ್ಯಾದಿಗಳ ಕಿರಣಗಳು, ಅವುಗಳನ್ನು ನಿಯಂತ್ರಿಸುವವ. ಸತ್ವಸ್ಥ ಜೀವರಲ್ಲಿ ನೆಲೆಗೊಂಡವ, ಸಿಂಹ ಶತ್ರುಗಳನ್ನು ನುಂಗುವವ, ಭೂತಮಹೇಶ್ವರ ಪಂಚಭೂತಗಳ ನಿಯಂತ್ರಿ, ಆದಿದೇವ ದೇವತೆಗಳನ್ನು ಪ್ರೀತಿಯಿಂದ ಸ್ವೀಕರಿಸುವವ, ದೇವಾನ್ ಆದತ್ತೇ. ಒಂದು ಅರ್ಥ ಹಿಂದೆ ಹೇಳಿದ್ರು, 335ನೇ ಅರ್ಥ. ಇದು 492ನೆಯ ನಾಮ. ಅದು 335ನೆಯ ರೂಪ, ಆ ಆದಿದೇವ. ಇಲ್ಲಿ ಇರುವ ಆದಿದೇವ ಬೇರೆ, ಅದರಿಂದ ಬೇರೆ ಅರ್ಥ. ದೇವಾನ್ ಆದತ್ತೆ, ದೇವತೆಗಳನ್ನು ಸ್ವೀಕರಿಸುತ್ತಾನೆ. ಮಹಾದೇವ ಶಿವನಲ್ಲಿ ನೆಲೆಗೊಂಡವ, ದೇವೇಶ ದೇವತೆಗಳ ಒಡೆಯ, ದೇವಭೃದ್ಗುರು ದೇವತೆಗಳನ್ನು ಹೊತ್ತವ, ದೇವತೆಗಳಿಗೆ ಅರಿವು ನೀಡುವವ. ಉತ್ತರೋ ಗೋಪತಿರ್ಗೋಪ್ತ ಜ್ಞಾನಗಮ್ಯ ಪುರಾತನಃ ಶರೀರಭೂತ ಭೃದ್ಭೋಕ್ತ ಕಪೀಂದ್ರೋ ಭೂರಿದಕ್ಷಿಣ ಉತ್ತರ ಎಲ್ಲರಿಗಿಂತ ಆಚೆ ಇರುವವ. ಗೋಪತಿ ವೇದಗಳ ಒಡೆಯ, ಗೋಪ್ತ ಎಲ್ಲರನ್ನು ರಕ್ಷಿಸುವವ, ಜ್ಞಾನಗಮ್ಯ ಜ್ಞಾನದಿಂದ ಗಮ್ಯ. ದೇವರನ್ನ ಅರಿವಿನ ಮೂಲಕ ಮೊದಲು ತಲುಪಬೇಕು. ದೇವರು ಜ್ಞಾನಿಗಳನ್ನು ಪ್ರೀತಿಸ್ತಾನೆ, ಅದರಿಂದಾಗಿ ಜ್ಞಾನಗಮ್ಯ. ಪುರಾತನ ಹಳಬನೋ ಹಳಬ. ಇಲ್ಲಿಗೆ 500 ನಾಮಗಳಾಯಿತು. ವೇಗವಾಗಿ ಓಡ್ತಾ ಇದ್ದೇನೆ ಅಂತ ಅಂದುಕೊಳ್ಳಬೇಡಿ, ಇಡೀ ಮಹಾಭಾರತ ಇದೆ ನಮಗೆ. ಅದರಿಂದಾಗಿ ಒಂದು ಅರ್ಥ, ಈ ಫೆದರ್ ಟಚ್ ಅಂತ ಹೇಳಿ ಒಂದು ಹೇಳ್ತಾರಲ್ಲ, ಹಾಗೆ ಪುಕ್ಕವನ್ನ ಮೆಲುವಾಗಿ ಮುಟ್ಟಿದ ಹಾಗೆ ನಾವು ನಾಮವನ್ನ ಮುಟ್ಟೋದು. ಕೆಲವೊಂದಕ್ಕೆ ನಾನು 2-3 ಅರ್ಥ ಹೇಳಿದ್ದಿದೆ. ಕಾರಣ ಏನು ಅಂದರೆ, ನಮಗೆ ನೋಡಿ, ಅನುಶಾಸನ ಪರ್ವ ಮುಗಿಲಿಕ್ಕೆ ಇನ್ನೂ ಬಹಳ ಇದೆ.
ಆಮೇಲೆ ಅಶ್ವಮೇಧಿಕ ಪರ್ವದಲ್ಲಿ ಅನುಗೀತೆ 50 ಅಧ್ಯಾಯ ಇದೆ. ಅನುಗೀತೆ 50 ಅಧ್ಯಾಯ. ಅನುಗೀತೆಯೇ ಕಡೆ. ಈ ಅನುಶಾಸನ ಪರ್ವ ಮುಗಿದ್ರೆ ಅನುಗೀತೆ ಇದೆ. ಅದರಿಂದಾಗಿ ಮಹಾಭಾರತ ನಾವು ಒಂದು ಸರ್ತಿ ಒಮ್ಮೆ ನೋಡೋಣ ಅಂತ, ಎಲ್ಲರ ಜೊತೆಗೆ ಒಂದು ಸರ್ತಿ ಯೋಚನೆ ಮಾಡೋಣ, ಒಂದು ಸರ್ತಿ ಚಿಂತನೆ ಮಾಡೋಣ ಅನ್ನುವ ಒಂದು ಉದ್ದೇಶ ಅಷ್ಟೆ. ಆಮೇಲೆ ವಿಷ್ಣು ಸಹಸ್ರನಾಮವನ್ನು ನೀವು ವಿಸ್ತಾರವಾಗಿ ಕೇಳಬೇಕು ಅಂದರೆ ಗುರುಗಳದಿದೆ, ಕೇಳಿ. ಎಷ್ಟೋ ವರ್ಷಗಳ ಗಟ್ಟಲೆ ಅವರು ಮಾಡಿದ್ದಾರೆ. ಬೆಂಗಳೂರು ರಾಗಿಗುಡ್ಡದಲ್ಲಿ ವಿಷ್ಣು ಸಹಸ್ರನಾಮ. ಅದರಿಂದಾಗಿ ಪುರಾತನ 500ನೇ ಹೆಸರು ಶರೀರಭೂತಭೃತ್. ಶರೀರದಲ್ಲಿ ಇರುವಂತಹ ಜೀವರನ್ನ ಭೃತ್ ಹೊತ್ತಿದ್ದಾನೆ. ಶರೀರೇ ಭೂತಭೃತ್, ಶರೀರಭೂತಭೃತ್. ಭೋಕ್ತ, ಎಲ್ಲರಿಗೂ ಭೋಗವನ್ನು ಉಣಿಸುವವ. ಯಾರಿಗೆ ಎಷ್ಟು ಭೋಗ ಬೇಕೋ ಅಷ್ಟು ಭೋಗಗಳನ್ನು ಕೊಡುವವ. ಕಪೀಂದ್ರ, ಕಮ್ ಅಂದ್ರೆ ಆನಂದ. ಅದನ್ನ ನಿರಂತರವಾಗಿ ಪಾನ ಮಾಡುವವರು ಕಪಿಗಳು ಅಂದ್ರೆ ಮುಕ್ತರು. ಆ ಕಪಿಗಳ ಒಡೆಯ ಕಪೀಂದ್ರ, ಮುಕ್ತರ ಒಡೆಯ. ಮುಕ್ತಾನಾಂ ಪರಮಾಗತಿ ಅಂತ ಹೇಳಿದ್ದನ್ನ ಬೇರೆ ರೀತಿಯಾಗಿ ಹೇಳುವುದು. ಭೂರಿ ದಕ್ಷಿಣ, ಇವನಿಗಾಗಿ ಎಲ್ಲರೂ ದಕ್ಷಿಣೆಯನ್ನು ನೀಡುತ್ತಾರೆ, ದೇವರಿಗಾಗಿ. ಈಗ ಜ್ಞಾನದ ದಾರಿಯಲ್ಲಿ ಇರುವವನಿಗೆ ಸಮಾಜ ಯಾಕೆ ತಲೆ ಕೆಡಿಸ್ಕೊಳ್ಬೇಕು? ಇಲ್ಲಪ್ಪ, ನಿನ್ನ ಅಧ್ಯಯನ ಮಾಡು, ನಾವು ನಿನ್ನ ಊಟದ ಬಟ್ಟೆಯ ಹೊಣೆಯನ್ನು ನಾವು ಹೊತ್ಕೊಳ್ತೇವೆ, ಇಷ್ಟೇ ತಾನೆ. ಆ ವ್ಯಕ್ತಿಗೆ ಬೆಲೆನಾ? ಆ ವ್ಯಕ್ತಿ ದೇವರನ್ನ ಕುರಿತು ಓದಿ ನಮಗೆ ಹೇಳ್ತಾನೆ ಅಂತ ಹೇಳಿ ದೇವರಿಗೆ ಕೊಡ್ತಾ ಇರೋ ಬೆಲೆ ಅದು. ಹೀಗಾಗಿ ಎಲ್ಲ ದಕ್ಷಿಣೆಯ ಉದ್ದೇಶ ದೇವರು. ಅದಕ್ಕೆ ದೇವರ ಹೆಸರು ಭೂರಿ ದಕ್ಷಿಣ ಅಂತ. ಇಲ್ಲ ಅಂದ್ರೆ ಜ್ಞಾನಿಗಳನ್ನ ಯಾಕೆ ಗೌರವಿಸಬೇಕು? ದೇವರು ನಮಗೆ ಇವರನ್ನ ಕೊಟ್ಟಿದ್ದಾನೆ, ಅದಕ್ಕಾಗಿ ಜ್ಞಾನಿಗಳನ್ನು ಗೌರವಿಸೋದು. ದೇವರು ತನ್ನ ಅರಿವನ್ನು ಪಡೆಯಿರಿ, ಚಿಂತನೆ ಮಾಡಿಕೊಂಡಿರಿ ಅಂತ ಹೇಳಿ ಒಂದಿಷ್ಟು ಜನರನ್ನು ಒಟ್ಟು ಮಾಡಿರ್ತಾನೆ. ಅದರಲ್ಲಿ ಯಾರು ಆ ಭಾಷೆ ಮೊದಲಾದವುಗಳನ್ನು ವ್ಯಾಖ್ಯಾನ ಮಾಡ್ತಾನೆ, ಅವನಿಗೆ ನೀವು ದಕ್ಷಿಣೆಯನ್ನು ಕೊಡ್ರಿ. ಯಾಕೆ ಕೊಡಬೇಕು? ನನಗಾಗಿ, ದೇವರಿಗಾಗಿ ಅಂತ. ದೇವರು ಮಾಡಿದ ವ್ಯವಸ್ಥೆ ಏನದು? ಅದಕ್ಕೆ ಭೂರಿ ದಕ್ಷಿಣ. ಆಮೇಲೆ ಸೋಮಪಹ ಅಂದ್ರು. ಸೋಮಪಹ, ಸೋಮಲತೆಯನ್ನು ಕಾಪಿಡುವವ. ಇವತ್ತು ಸೋಮಲತೆ ಇಲ್ಲ. ನಾವು ಹಿಮಾಲಯದಲ್ಲಿಯೋ ಎಲ್ಲಿಯೋ ಹುಡುಕುವಾಗ ಕಾಲಿಗೆ ಸೋಮದ ಬಳ್ಳಿ ಎಡವಿದರೂ ನಮಗೆ ಗೊತ್ತಾಗಲ್ಲ, ಅಂತ ಅಜ್ಞಾನ. ಸೋಮಲತೆಯನ್ನು ಪಾಲನೆ ಮಾಡುವವ, ಹೌದು, ಸೋಮಲತೆಯನ್ನು ಕಾಪಿಡುವವ. ಅಷ್ಟೇ ಅಲ್ಲ, ಸೋಮಪಹ, ಸೋಮನನ್ನೇ ಚಂದ್ರನನ್ನೇ ಕಾಪಾಡುವವ. ಅಮೃತಪಹ, ಧನ್ವಂತರಿಯ ರೂಪದಿಂದ ಅಮೃತವನ್ನೇ ಕಾಪಿಟ್ಟವ. ಸೋಮ, ಉತ್ಕೃಷ್ಟವಾದ ಜ್ಞಾನ ಇರುವವ. ಮಾ ಅಂದರೆ ಜ್ಞಾನ, ಉಮಾ ಅಂದರೆ ಉತ್ಕೃಷ್ಟವಾದ ಜ್ಞಾನ. ಉಮಯಾ ಸಹಿತ ಸೋಮ, ಉತ್ಕೃಷ್ಟವಾದ ಜ್ಞಾನದಿಂದ ಕೂಡಿದವ ಸೋಮ. ಪುರುಜಿತ್, ಬಹಳ ಜನರನ್ನು ಗೆದ್ದವ. ಪುರುಸತ್ತಮ, ಗುಣಭರಿತರಲ್ಲೇ ಶ್ರೇಷ್ಠನಾದವ, ಗುಣವಂತರಲ್ಲಿ ಮಿಗಿಲಾದವ. ವಿನಯ, ಜಗತ್ತನ್ನು ಬೇರೆ ಬೇರೆ ರೀತಿಯಾಗಿ ಒಯ್ಯುವವ.
ಜಯ ಸರ್ವೋತ್ತಮ, ಸತ್ಯಸಂಧ, ಅವನು ಪ್ರತಿಜ್ಞೆ ಮಾಡಿದರೆ ಅದು ಈಡೇರದೇ ಇರುವುದೇ ಇಲ್ಲ. ದಾಶಾರ್ಹ, ಯದುಕುಲದಲ್ಲಿ ಹುಟ್ಟಿದವ. ಹತ್ತು ಗುಣ ಇರುವ ಭೀಮಸೇನ ದಾಶ. 10 ಗುಣ ಯಾವುದು? ಭಕ್ತಿ, ಜ್ಞಾನಂ, ವೈರಾಗ್ಯ, ಪ್ರಜ್ಞಾ, ಮೇಧಾ, ಧೃತಿ, ಸ್ಥಿತಿ, ಪ್ರಾಣ, ಯೋಗ, ಬಲಂ. ಈ 10 ಗುಣಗಳು ಯಾರಿಗಿದೆ? ಮುಖ್ಯ ಪ್ರಾಣನಿಗಿದೆ. ಈ ಮುಖ್ಯ ಪ್ರಾಣನ ಹೆಸರು ದಾಶ. ಏಕೆಂದರೆ ದಶ ಇದೆಯಲ್ಲ, ಅವರಿಂದ ಪೂಜಿಸಲ್ಪಡುವವ. ಮುಖ್ಯ ಪ್ರಾಣನೂ ಕೂಡ ದೇವರನ್ನ ಪೂಜಿಸುತ್ತಾನೆ. ಅರ್ಹ ಪೂಜಾಯಾಮ್ ಅಂತ ಧಾತು, ಅದಕ್ಕೆ ದಾಶಾರ್ಹ. ಸಾತ್ವತಾಂ ಪತಿ, ಸಾತ್ವಿಕರ ಒಡೆಯ. ಜೀವೋ ವಿನಯಿತ ಸಾಕ್ಷಿ, ಮುಕುಂದೋ ಮಿತ ವಿಕ್ರಮ, ಅಂಭೋ ನಿಧಿರನಂತಾತ್ಮ, ಮಹೋದಧಿಶಯೋಂತಕಃ. ಜೀವ ಬದುಕಿಸುತ್ತಾನೆ, ಆದ್ದರಿಂದಾಗಿ ಇವನು ಜೀವ. ನಮ್ಮ ಭಂಡಾರಕೆರೆ ಸ್ವಾಮಿಗಳು ಹೇಳ್ತಾ ಇದ್ರು, ಬಾಬಾ ಸಾಯಿ ಅನ್ನೋರ ಹತ್ರ ಹೋಗ್ಬೇಡ್ರಿ, ಬಾಬಾ ಬದುಕು ಅಂತನ್ನೋರ ಹತ್ರ ಹೋಗಿ ಅಂತ. ಅವರು ಜೀವಯತಿ, ಬದುಕಿಸುವವ, ಅದಕ್ಕೆ ಅವನ ಹೆಸರು ಜೀವ. ವಿನಯಿತ ಸಾಕ್ಷಿ, ಒಬ್ಬರ ವಿನಯವನ್ನ, ಮನಸ್ಸಿನಲ್ಲಿ ಮೂಡಿದ ವಿನಯವನ್ನ ನೋಡುವವ ಅವನು. ನಮಗೆ ಬಾಗಿದ್ದು ಮಾತ್ರ ಕಾಣುತ್ತೆ, ಸೆಟದಿರುವ ಮನಸ್ಸು ಕಾಣೋದಿಲ್ಲ. ಆದರೆ ದೇವರಿಗೆ ಸೆಟದಿರುವ ಮೈಯಲ್ಲಿ ಬಾಗಿರುವ ಮನಸ್ಸನ್ನು ನೋಡಬಲ್ಲ ಅವನು. ಮನಸ್ಸು, ದೇಹ ಸೆಟದ್ಕೊಂಡಿರತ್ತೆ, ಒಳಗಡೆ ಬಾಗಿರ್ತಾನೆ, ಅದನ್ನು ನೋಡಬಲ್ಲವ ಯಾರು? ಅವನೇ. ಭೀಮಸೇನ ಯುದ್ಧ ಮಾಡ್ತಾ ಇದ್ದಾಗ ಅಶ್ವತ್ಥಾಮಾಚಾರ್ಯರು ನಾರಾಯಣಾಸ್ತ್ರವನ್ನು ಎಸೆದರು. ಎಲ್ಲರೂ ಹೇಳಿದ್ರು, ನಮಸ್ಕಾರ ಮಾಡಿಬಿಡಿ, ನಾರಾಯಣಾಸ್ತ್ರ ನಿಮ್ಮನ್ನು ಕೊಲ್ಲೋಲ್ಲ ಅಂತ. ಆಗ ಎಲ್ಲರೂ ನಮಸ್ಕಾರ ಮಾಡಿಬಿಟ್ರು, ಅಸ್ತ್ರವನ್ನು ಬಿಸುಟು ಬಾಗಿಬಿಟ್ರು. ಆದರೆ ಭೀಮಸೇನ ಮಾತ್ರ ಬಾಗಲಿಲ್ಲ, ಅಸ್ತ್ರವನ್ನು ಎದುರಿಸಿ ನಿಂತ. ಒಳಗಡೆಯಿಂದ ಈ ನಾರಾಯಣಾಸ್ತ್ರದ ನಿಯಾಮಕ ದೇವರು, ಅವನಿಗೆ ನಮಸ್ಕಾರ ಇದೆ. ಆದರೆ ಅವನನ್ನ ಬದುಕಿಗಾಗಿ ಕೇಳಬಾರದು, ಜ್ಞಾನ ಭಕ್ತಿ ವೈರಾಗ್ಯಕ್ಕೆ ಮಾತ್ರ ಕೇಳಬೇಕು. ಆದ್ದರಿಂದಾಗಿ ನಾನು ಸೆಟದು ನಿಂತಿದ್ದೇನೆ ಅಂತ. ಈ ಸೆಟದು ನಿಂತ ದೇಹದ ಒಳಗಡೆ ಬಾಗಿರುವ ಭೀಮಸೇನನ ವಿನಯಿತ, ಅದನ್ನು ಕಂಡವನೇ ಯಾರು? ನೇರವಾಗಿ ದೇವರು. ಎಲ್ಲರೂ ಬಾಗಿದ್ರು, ಆದರೆ ಬಾಗಿದವರಲ್ಲಿ ಈ ಪ್ರಾಣ ಉಳಿಸ್ಕೊಂಡ್ರೆ ಸಾಕಾಗಿದೆ, ದೇವರ ಭಕ್ತಿ ಈಗ ಅನಿವಾರ್ಯ ಅನ್ನುವವರನ್ನು ಕಂಡಿದ್ದಾನೆ. ಹೀಗಾಗಿ ವಿನಯಿತ ಸಾಕ್ಷಿ, ವಿನಯಿತಾವನ್ನು ನೇರವಾಗಿ ನೋಡುವವ. ಹೀಗೆ ಆ ಜೀವನ ಒಳಗಡೆ ಏನು ನಡೀತಾ ಇದೆ ಎನ್ನುವುದನ್ನು ನೋಡಿದವ ವಿನಯಿತ ಸಾಕ್ಷಿ. ಮುಕುಂದ, ಮುಕು ಅಂದರೆ ಮೋಕ್ಷ, ಮೋಕ್ಷವನ್ನು ಕೊಡುವವ ಮುಕುಂದ. ಅಮಿತ ವಿಕ್ರಮ, ಅವನ ನಡೆ ತಿಳಿಯೋದೇ ಇಲ್ಲ. ಮಿತ ಅಂದರೆ ಮಾನೆ, ಮಿತ ಅಂದರೆ ತಿಳಿಯಲ್ಪಟ್ಟದ್ದು. ಅವನ ವಿಕ್ರಮ, ಹೆಜ್ಜೆ ಅಮಿತ, ತಿಳಿಲಿಕ್ಕಾಗಲ್ಲ. ಅಮಿತ ವಿಕ್ರಮ. ಅಂಭೋ ನಿಧಿ,
ಸಮುದ್ರದ ಒಳಗಡೆ ಇರೋನು, ಅನಂತಾತ್ಮ, ಅನಂತವಾದ ರೂಪಗಳಿವೆ. ಮಹೋದಧಿಶಯ, ಎಂದೂ ಕೆಡದ ಹಾಲು ಕಡಲಲ್ಲಿ ಮಲಗಿದವ, ಅದಕ್ಕೆ ಮಹೋದಧಿ. ಉದಧಿ ಮಾತ್ರ ಅಲ್ಲ, ಮಹೋದಧಿ. ಯಾಕೆ ಅಂದರೆ ಅಷ್ಟು ಹಾಲಿರುತ್ತೆ, ಒಮ್ಮೆನೂ ಕೆಡೋದಿಲ್ಲ, ವಿಕಾರವೇ ಇಲ್ಲ, ಅದಕ್ಕೆ ಅದು ಮಹಾ. ಮಹೋದಧಿಶಯ, ಹಾಲು ಕಡಲಲ್ಲಿ ಮಲಗಿದವ. ಅಂತಕಃ, ಕಡೆಗೆ ಎಲ್ಲ ಶಬ್ದಗಳು ಅವನನ್ನೇ ಹೇಳುತ್ತವೆ. ಕೈ ಶಬ್ದೆ ಅಂತ ಧಾತು. ಅಂತೆ ಕೀಯತೆ ಗೀಯತೆ ಅಂತಕಃ. ಅಂತ ಅಂದರೆ ನಿರ್ಣಯ, ನಿರ್ಣಯ ಬರುವಂತೆ ಮಾಡುವವ. ಅಂತಂ ಕರೋತಿ, ಅಂತಂ ಕಾರಯತಿ. ಹಿ ಬ್ರಿಂಗ್ಸ್ ಅಸ್ ಟು ಡಿಸಿಷನ್. ಒಂದು ನಿರ್ಣಯಕ್ಕೆ ಬರುವಂತೆ ಮಾಡ್ತಾನೆ, ನಮ್ಮನ್ನು ನಿರ್ಣಯಕ್ಕೆ ಕೊಂಡೊಯ್ಯುತ್ತಾನೆ. ಮೊದಲು ನಿರ್ಣಯ ಇರಲ್ಲ ನಮಗೆ, ಅವನು ನಿರ್ಣಯ ಕೊಡಬೇಕು. ಯುಕ್ತಿ ಇರುತ್ತೆ, ನಮ್ಮ ಮನಸ್ಸಿಗೆ ಬರೋಲ್ಲ. ಮನಸ್ಸಿಗೆ ಬರುತ್ತೆ, ನಮ್ಮ ದುರಾಗ್ರಹಗಳು ಒಪ್ಪಲ್ಲ. ಇವೆಲ್ಲ ಸಮಸ್ಯೆಗಳು. ಹೀಗಾಗಿ ಅನುವ್ಯಾಖ್ಯಾನದಲ್ಲಿ ಮಧ್ವಾಚಾರ್ಯರು ಹೇಳ್ತಾರೆ, ಈಶಾನುಗ್ರಹಶಾಲಿನಾಂ ಸುಯುಕ್ತಯಸ್ತಮೋಹನ್ಯು ಈಶಾನುಗ್ರಹಶೀಲಿನಾಂ ಅಂತ ಅನುವ್ಯಾಖ್ಯಾನದ ಮಾತು. ಒಳ್ಳೆ ಯುಕ್ತಿಗಳು ಅಜ್ಞಾನವನ್ನು ಪರಿಹಾರ ಮಾಡುತ್ತವೆ, ದೇವರ ಅನುಗ್ರಹ ಇದ್ದರೆ. ದೇವರ ಅನುಗ್ರಹವಿದ್ದರೆ. ಅದಕ್ಕೆ ಅಂತಂ ಕಾರಯತಿ, ನಿರ್ಣಯಕ್ಕೆ ನಮ್ಮನ್ನು ಒಯ್ಯುತ್ತಾನೆ, ನಿರ್ಣಯ ಹೊಂದುವಂತೆ ಮಾಡುತ್ತಾನೆ. ಅಜಹ ಅಂದ್ರು, ಎಂದೂ ಹುಟ್ಟದವ. ಮಹಾರ್ಹ, ಮಹಾತ್ಮರಿಂದಲೂ ಪೂಜೆಗೊಳ್ಳುವವ. ಸ್ವಭಾವವನ್ನು ತಟಸ್ಥವಾಗಿ ನೋಡುವವ, ಸ್ವಾಭಾವ್ಯ. ಅಮಿತ್ರ, ಶತ್ರುಗಳನ್ನು ಗೆದ್ದವ ಜಿತಾಮಿತ್ರ. ನನಗೆ ಇದೇ ಅಂಕಿತ ನಾಮವನ್ನು ಕೊಟ್ಟಿದ್ರು. ಮಗ ಹಾಡು ಬರೆಯೋ ಹುಚ್ಚು, ಈ ಜಿತಾಮಿತ್ರ ಅಂತ ಅಂಕಿತ ನಾಮ ಕೊಟ್ಟಿದ್ರು. ಆದರೆ ನಾನು ಸ್ವಲ್ಪ ದಿವಸ ಇದನ್ನಿಟ್ಟುಕೊಂಡು ಹಾಡು ಬರೋದು ಅಂಕಿತವನ್ನು ಇಟ್ಟುಕೊಂಡು, ಆಮೇಲೆ ಯಾಕೋ ಬೇಡ ಅನ್ನಿಸ್ತು, ಯಾವ ಹಾಡುಗಳನ್ನು ಬರೆಯೋದು ಬಿಟ್ಟೆ. ಅಲ್ಲ, ಈಗ ಬರೆಯಲ್ಲ ಅಂತಿಲ್ಲ, ಬರೀತೇನೆ, ಅಪರೂಪಕ್ಕೆ ಯಾವುದಾದ್ರೊಂದು ಹಾಡು ಬರೀತೇನೆ. ಪ್ರಮೋದನಃ, ಇಂದ್ರಿಯದ ಆನಂದವನ್ನು ಕೊಡುವವ. ಪ್ರಮೋದ ಅಂದರೆ ಇಂದ್ರಿಯಾನಂದ. ಆನಂದ, ಆನಂದ ಸ್ವರೂಪ. ನಂದನಃ, ಉದ್ಯಾನಕ್ಕೆ ಸೊಬಗನ್ನು ನೀಡುವವ. ನಂದಃ, ನಂದನ ಒಳಗಡೆ ಇರುವವ. ಸತ್ಯಧರ್ಮ, ಭಕ್ತನನ್ನು ಹೊತ್ತವ. ಸತ್ಯ, ಯಾರು ನಿರ್ದುಷ್ಟನಾದ ಭಗವಂತನ ಕಡೆಗೆ ಸಾಗುತ್ತಾನೋ, ಸತ್ ಪ್ರತಿಯಾತಿ, ಅವನು ಸತ್ಯ. ಅಂತಹ ಭಕ್ತನನ್ನು ಹೊತ್ತವ ಸತ್ಯಧರ್ಮ. ತ್ರಿವಿಕ್ರಮ, ಮೂರು ವೇದಗಳಲ್ಲಿ, ಮೂರು ಕಾಲಗಳಲ್ಲಿ, ಮೂರು ತರಹದ ಜೀವರಲ್ಲಿ, ವೇದದಲ್ಲಿ, ಈ ಮೂರಲ್ಲಿಯೂ ಹೆಜ್ಜೆ ಇಡುವವ ತ್ರಿವಿಕ್ರಮ. ಈ ರೀತಿ 532 ನಾಮಗಳಾಗಿದೆ. ಇನ್ನು ಉಳಿದದ್ದನ್ನು ನಾಳೆ ನೋಡೋಣ. ಕೃಷ್ಣಾರ್ಪಣಮಸ್ತು.